ಎಕ್ಸ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಎಲಾನ್ ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ ರಿಸರ್ಚ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಅವರಿಗೆ ಒಂದು ವಿಷಯ ಅರ್ಥವಾಯಿತು. ಆವಾಗ ಇದ್ದ ಕಾರ್ಸ್ ಎಲ್ಲ ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಪೆಟ್ರೋಲ್ ಅಂಡ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿದ್ವು. ಈ ತರದ ಕಾರ್ಸ್ಗೆ ಇದ್ದ ಎರಡು ಮೇನ್ ಪ್ರಾಬ್ಲಮ್ಸ್ ಫಾಸಿಲ್ ಫ್ಯೂಲ್ಸ್ ತುಂಬಾನೇ ಬೇಗ ಖಾಲಿ ಆಗ್ತಾ ಇತ್ತು. ಇನ್ನು ಈ ಕಾರ್ಸ್ ತುಂಬಾ ಪೊಲ್ಯೂಷನ್ ಹೆಚ್ಚಾಗಿ ಮಾಡ್ತಿತ್ತು. ಇದಕ್ಕೆ ಸೊಲ್ಯೂಷನ್ ಕ್ಲೀನ್ ಎನರ್ಜಿನ ಯೂಸ್ ಮಾಡೋದೇ ಅಂತ ಎಲಾನ್ಗೆ ಅರ್ಥ ಆಗಿ ಎಲೆಕ್ಟ್ರಿಕ್ ಕಾರ್ಸ್ ಫ್ಯೂಚರ್ ಅಂತ ಡಿಸೈಡ್ ಆದ್ರು. ಆ ಟೈಮ್ಲಿ ಕೆಲವೇ ಕಂಪನೀಸ್ ಎಲೆಕ್ಟ್ರಿಕ್ ಕಾರ್ಸ್ ನ ಲಾಂಚ್ ಮಾಡಿದ್ರು. ಆದರೆ ಅವೆಲ್ಲ ತುಂಬಾ ಸ್ಲೋ ಅಂಡ್ ಎಕ್ಸ್ಪೆನ್ಸಿವ್ ಆಗಿದ್ವು. ಇನ್ನು ಇವುಗಳ ವೆರೈಟಿ ಕೂಡ ತುಂಬಾನೇ ಕಡಿಮೆ ಇತ್ತು. ಎಲಾನ್ ಕ್ವಿಕ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದ್ರು. ಈ ಕಾರ್ಸ್ ನ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಮಾರಬೇಕು ಅಂದ್ರೆ ಈ ಕಾರ್ಸ್ ಬೆಲೆ ಕಡಿಮೆ ಇರಬೇಕು, ವೆರೈಟಿ ಜಾಸ್ತಿ ಇರಬೇಕು, ಸ್ಪೀಡ್ ಕೂಡ ಹೆಚ್ಚಾಗಿರ್ಬೇಕು. ಆಗ ಈ ಎಲೆಕ್ಟ್ರಿಕ್ ಕಾರ್ ಮಾರ್ಕೆಟ್ ಲಿ ಒಂದು ನಂಬಿಕೆ ಇರುವಂತ ಕಂಪನಿನ ಎಲಾನ್ ಗುರುತಿಸಿದರು. ಈ ಕಂಪನಿ ಇನ್ಯಾವುದೂ ಅಲ್ಲ, ಅದೇ ಟೆಸ್ಲಾ ಮೋಟರ್ಸ್. 2003 ಟೆಸ್ಲಾ ಮೋಟರ್ಸ್ ನ ಮಾರ್ಟಿನ್ ಎಬರ್ಹಾರ್ಡ್ ಅಂಡ್ ಮಾರ್ಟಾಪನಿನ್ ಅನ್ನೋ ಇಬ್ರು ಇಂಜಿನಿಯರ್ಸ್ ಸ್ಟಾರ್ಟ್ ಮಾಡಿದ್ರು. ಟೆಸ್ಲಾ ಅಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗೆ ಟ್ರೆಡಿಷನಲ್ ಆಗಿ ಯೂಸ್ ಮಾಡೋ ಲೆಡ್ ಆಸಿಡ್ ಬ್ಯಾಟರೀಸ್ ಗಿಂತ ಜಾಸ್ತಿ ಅಡ್ವಾಂಟೇಜಸ್ ಇದೆ ಅನ್ನೋ ವಿಷಯವನ್ನು ಗ್ರಹಿಸಿದ ಇಂಜಿನಿಯರ್ಸ್ ಇವರು. ಇವುಗಳ ಅಡ್ವಾಂಟೇಜಸ್ ಹಲವಾರು ಆಗಿದ್ವು. ಒಂದು, ಹೈ ಎನರ್ಜಿ ಡೆನ್ಸಿಟಿ. ಸೇಮ್ ಸೈಜ್ ಇದ್ದ ಲೆಡ್ ಆಸಿಡ್ ಬ್ಯಾಟರೀಸ್ ಗಿಂತ ಲಿಥಿಯಂ ಅಯಾನ್ ಬ್ಯಾಟರೀಸ್ ಜಾಸ್ತಿ ಎನರ್ಜಿನ ಸ್ಟೋರ್ ಮಾಡಿಕೊಟ್ಟಿದ್ವು. 2, ಲೈಟ್ ವೇಟ್. ಲಿಥಿಯಂ ಅಯಾನ್ ಬ್ಯಾಟರೀಸ್ ವೇಟ್ ಲೆಡ್ ಆಸಿಡ್ ಬ್ಯಾಟರೀಸ್ ಗಿಂತ ತುಂಬಾನೇ ಕಡಿಮೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಲಿ ಇದು ತುಂಬಾನೇ ಮುಖ್ಯವಾದ ವಿಷಯ. ವೇಟ್ ಕಡಿಮೆ ಆಗೋದ್ರಿಂದ ವೆಹಿಕಲ್ಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿ ಎಫಿಷಿಯನ್ಸಿ ಅಂಡ್ ಟ್ರಾವೆಲ್ ಮಾಡೋ ರೇಂಜ್ ಈಸಿಯಾಗಿ ಇಂಪ್ರೂವ್ ಮಾಡಬಹುದು. ಇನ್ನು ಲಾಂಗರ್ ಲೈಫ್ ಸ್ಪ್ಯಾನ್. ಈ ಬ್ಯಾಟರೀಸ್ ಲೈಫ್ ಸ್ಪ್ಯಾನ್ ಕೂಡ ಟ್ರೆಡಿಷನಲ್ ಬ್ಯಾಟರೀಸ್ ಗಿಂತ ಜಾಸ್ತಿ. ಇದರಿಂದ ಲೆಡ್ ಆಸಿಡ್ ಬ್ಯಾಟರೀಸ್ ಗಿಂತ 5 to 10 years ಜಾಸ್ತಿ ಲೈಫ್ ಸ್ಪ್ಯಾನ್ ಈ ಬ್ಯಾಟರೀಸ್ದು. ಇನ್ನು ಫಾಸ್ಟರ್ ಚಾರ್ಜಿಂಗ್ ಟೈಮ್ಸ್. ಲೆಡ್ ಆಸಿಡ್ ಬ್ಯಾಟರೀಸ್ ಗಿಂತ ತುಂಬಾ ಕಡಿಮೆ ಟೈಮ್ಲಿ ಈ ಲಿಥಿಯಂ ಅಯಾನ್ ಬ್ಯಾಟರೀಸ್ ನ ಚಾರ್ಜ್ ಮಾಡಬಹುದಿತ್ತು. ಲೆಡ್ ಆಸಿಡ್ ಬ್ಯಾಟರೀಸ್ ನ ಫುಲ್ ಚಾರ್ಜ್ ಮಾಡಬೇಕು ಅಂದ್ರೆ ಕೆಲವು ಗಂಟೆಗಳು ಬೇಕು. ಆದರೆ ಲಿಥಿಯಂ ಅಯಾನ್ ಬ್ಯಾಟರೀಸ್ ನ 80% ಕಡಿಮೆ ಟೈಮ್ಲಿ ಚಾರ್ಜ್ ಮಾಡಬಹುದು. ಗ್ರೇಟರ್ ಎಫಿಷಿಯನ್ಸಿ. ಲಿಥಿಯಂ ಅಯಾನ್ ಬ್ಯಾಟರೀಸ್ ಲೆಡ್ ಆಸಿಡ್ ಬ್ಯಾಟರೀಸ್ ಗಿಂತ ಜಾಸ್ತಿ ಎಫಿಷಿಯಂಟ್ ಆಗಿದೆ. ಚಾರ್ಜಿಂಗ್ ಅಂಡ್ ಡಿಸ್ಚಾರ್ಜಿಂಗ್ ಟೈಮ್ ಅಲ್ಲಿ ಲಿಥಿಯಂ ಅಯಾನ್ ಬ್ಯಾಟರೀಸ್ ಎನರ್ಜಿ ಲಾಸ್ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಲಿಥಿಯಂ ಅಯಾನ್ ಬ್ಯಾಟರೀಸ್ ಲೆಡ್ ಆಸಿಡ್ ಬ್ಯಾಟರೀಸ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಲೋ ಮೇಂಟೆನೆನ್ಸ್. 2004 ಮಸ್ಕ್ ಟೆಸ್ಲಾ ರಿಸರ್ಚ್ ಅಂಡ್ ವಿಷನ್ ನ ನೋಡಿ ಇಂಪ್ರೆಸ್ ಆದ್ರು. ಇವರು ಟೆಸ್ಲಾ ಅಲ್ಲಿ $6.5 million ನ ಇನ್ವೆಸ್ಟ್ ಮಾಡಿ ಇನ್ವೆಸ್ಟರ್ ಅಂಡ್ ಚೇರ್ಮನ್ ಆಫ್ ದ ಬೋರ್ಡ್ ಆಗಿ ಜಾಯಿನ್ ಆದ್ರು. ಈ ಇನ್ವೆಸ್ಟ್ಮೆಂಟ್ ಅನ್ನ ಸೀರೀಸ್ ಎ ಫಂಡಿಂಗ್ ರೌಂಡ್ ಅಲ್ಲಿ ಮಾಡಿ ಲೀಡ್ ಇನ್ವೆಸ್ಟರ್ ಆದ್ರು. ಎಲಾನ್ ಇನ್ವಾಲ್ವ್ಮೆಂಟ್ ಬರೀ ಫಿನಾನ್ಷಿಯಲ್ ಬ್ಯಾಕಿಂಗ್ ನ ನೀಡೋದನ್ನ ಮಾತ್ರವಾಗಿರ್ಲಿಲ್ಲ. ಅವರು ಈ ಕಂಪನಿ ಒರಿಜಿನಲ್ ಫೌಂಡರ್ ಆಗದೇ ಇದ್ರು ಕೂಡ ಅವರೇ ಹ್ಯಾಂಡ್ಸ್ ಆನ್ ನಾಯಕತ್ವವನ್ನು ವಹಿಸಿ ತುಂಬಾ ಕ್ವಿಕ್ ಆಗಿ ಟೆಸ್ಲಾ ಕಂಪನಿಗೆ ಫೇಸ್ ಆಗಿ ನಿಂತ್ಕೊಂಡ್ರು. 2008 ಟೆಸ್ಲಾ ರೋಡ್ಸ್ಟರ್ ಲಾಂಚ್ ಎಲೆಕ್ಟ್ರಿಕ್ ಇಂಡಸ್ಟ್ರಿಲಿ ಒಂದು ದೊಡ್ಡ ಮೈಲ್ ಸ್ಟೋನ್ ಆಯಿತು. ಬಟ್ ಇದೆಲ್ಲ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದಂಗೆ ಸ್ಮೂತ್ ಆಗಿ ಆಗ್ಲಿಲ್ಲ. ಬ್ಯಾಟರಿ ಟೆಕ್ನಾಲಜಿಯಲ್ಲಿ ತುಂಬಾನೇ ಚಾಲೆಂಜಸ್ ಇದ್ವು. ಇದು ಟೆಸ್ಲಾ ಸ್ಟೋರಿಲಿ ಬಂದ ಫಸ್ಟ್ ಟ್ವಿಸ್ಟ್. ಟೆಸ್ಲಾ ರೋಡ್ ಸ್ಟಾರ್ ನ ಡೆವಲಪ್ ಮಾಡೋದು ಅಂದ್ರೆ ಸಿನಿಮಾ ಡೈರೆಕ್ಟ್ ಮಾಡುವಂತ ವಿಷಯ. ಲುಕ್ಸ್ ಮಾತ್ರನೇ ಅಲ್ಲ, ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಮಾಸ್ ಪ್ಲಸ್ ಕ್ಲಾಸ್ ಇರಬೇಕು ಅಲ್ವಾ? ಆವಾಗ ಬ್ಯಾಟ್ರಿ ಅಂದ್ರೆ ಲಿಥಿಯಂ ಅಯಾನ್ ಸೆಲ್ಸ್ ನ ಯಾರು ನಂಬದೇ ಇರೋ ಒಂದು ಟೈಮ್. ಅದು ಆಟೋಮೊಬೈಲ್ ಇಂಡಸ್ಟ್ರಿಲಿ ಫ್ರೆಶ್ ಫೇಸ್ ಬೇರೆ. ಇನ್ನು ಟೆಸ್ಲಾಗೆ ಅತಿ ದೊಡ್ಡ ಫೈಟ್ ಏನಂದ್ರೆ ಈ ಬ್ಯಾಟ್ರೀಸ್ ರಿಲಯಬಲ್ ಆಗಿ ವರ್ಕ್ ಮಾಡಬೇಕು, ರೇಂಜ್ ಜಾಸ್ತಿ ಕೊಡಬೇಕು, ಅಂದ್ರೆ ಜಾಸ್ತಿ ದೂರ ಹೋಗ್ಬೋದು ಈ ಬ್ಯಾಟ್ರಿ ಒಂದ್ ಚಾರ್ಜ್ ಅಲ್ಲಿ. ಇನ್ನು ಕಾಸ್ಟ್ ಕಡಿಮೆ ಇರಬೇಕು ಅಂಡ್ ಓವರ್ ಹೀಟ್ ಆಗಬಾರದು. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸಪ್ಲೈ ಚೈನ್ ಇಶ್ಯೂ. ಟೆಸ್ಲಾಗೆ ಇದೊಂದು ರಿಯಲ್ ಲೈಫ್ ಮಾಸ್ ಸೀನ್ ಅಂತ ಅನ್ಕೊಳ್ಳಿ. ಟೆಸ್ಲಾ ರೋಡ್ಸ್ಟರ್ ರೆಡಿ ಮಾಡೋದು ಅಂದ್ರೆ ಜಸ್ಟ್ ಒಂದ್ ಕಾರ್ಗೆ ಟೈರ್ಸ್ ಜೋಡಿಸೋದು ಅಷ್ಟೇ ಅಲ್ಲ. ಈ ಕಂಪ್ನಿ ಅವಾಗ ತುಂಬಾ ಹೊಸದು, ರಿಸೋರ್ಸಸ್ ಕೂಡ ಕಡಿಮೆ. ಇನ್ನು ಡಿಮಾಂಡ್ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಪ್ರೊಡಕ್ಷನ್ ನ ಸ್ಕೇಲ್ ಮಾಡೋ ಪ್ರೋಸೆಸ್ ಟೆಸ್ಲಾಗೆ ಮಿಷನ್ ಇಂಪಾಸಿಬಲ್ ಅನ್ಸ್ಬಿಡ್ತು. ಕಸ್ಟಮ್ ಮೇಡ್ ಪಾರ್ಟ್ಸ್ ಬೇಕು ಅಂದ್ರೆ ಸಪ್ಲೈಸ್ ಜೊತೆಲಿ ಭಾರಿ ಮೀಟಿಂಗ್ಸ್
ಮಾಡಬೇಕು, ಲಾಸ್ಟ್ ಮಿನಿಟ್ ಚೇಂಜ್ಗಳು, ಇನ್ನು ಸ್ಟ್ರೆಸ್ ಲೆವೆಲ್ಸ್ ಅಂತೂ ತುಂಬಾನೇ ಹೈ. ಇನ್ನು ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಡಿಲೇಸ್ ಕೂಡ ಫುಲ್ ತೊಂದರೆ ಕೊಡ್ತಿದ್ವು. ಪಾರ್ಟ್ಸ್ ಲೇಟ್ ಆಗಿ ಬರೋದು, ಅಸೆಂಬ್ಲಿಂಗ್ ಕಾಂಪ್ಲೆಕ್ಸಿಟಿ ಜಾಸ್ತಿ, ಕ್ವಾಲಿಟಿ ಚೆಕ್ಸ್ ಅಂತೂ ತುಂಬಾ ಕಷ್ಟ. ಎಲಾನ್ ಮಸ್ಕ್ ಟೀಮ್ ಮೇಲೆ ಪ್ರೆಷರ್ ಜಸ್ಟ್ ತುಂಬಾನೇ ಜಾಸ್ತಿ ಇತ್ತು. ಕಸ್ಟಮರ್ಸ್ ವೇಟ್ ಮಾಡ್ತಿದ್ದಾರೆ, ಇನ್ವೆಸ್ಟರ್ಸ್ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ, ಡಿಲೇಸ್, ಡಿಸಪಾಯಿಂಟ್ಮೆಂಟ್, ಸೆಟ್ ಬ್ಯಾಕ್ಸ್ ಎಲ್ಲ ಫೇಸ್ ಮಾಡಿದ್ಮೇಲೆ ಟೆಸ್ಲಾ ಒಂದು ಮಾಸ್ ಕಮ್ ಬ್ಯಾಕ್ ಕೊಡ್ತು ನೋಡಿ. 2008ರಲ್ಲಿ ಟೆಸ್ಲಾಗೆ ಎದುರಾದ ಒಂದು ವಿಲನ್ ಪಬ್ಲಿಕ್ ಟಾಕ್. 2008ರ ಸಿಚುವೇಶನ್ ಏನು ಅಂದ್ರೆ, ಎಲೆಕ್ಟ್ರಿಕ್ ಕಾರ್ಸ್ ಅಂದ್ರೆ ಸ್ಲೋ ಆಗಿರುತ್ತೆ, ಸ್ಟೈಲ್ ಇರೋಲ್ಲ, ಮಾಸ್ಗೆ ಸೆಟ್ ಆಗಲ್ಲ ಅನ್ನೋ ಒಂದು ಪರ್ಸೆಪ್ಷನ್, ಅಂದ್ರೆ ಒಂದು ನೋಡುವ ರೀತಿ. ಅಂಡ್ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ಲಿಮಿಟೆಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಟೆಸ್ಲಾಗೆ ಒಂದು ಪವರ್ ಸ್ಟಾರ್ ಲೆವೆಲ್ ಚಾಲೆಂಜ್ ಇದು. ರೋಡ್ಸ್ಟರ್ ಲಾಂಚ್ ಆದಾಗ ಸೀನ್ ಏನಂದ್ರೆ, ಇವಿಸ್ಗೆ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬಾನೇ ಕಡಿಮೆ. ಪಬ್ಲಿಕ್ ಎಲ್ಲರೂ ಈ ಕಾರಲ್ಲಿ ದೂರ ಪ್ರಯಾಣ ಮಾಡಿದ್ರೆ ಅಯ್ಯೋ ಚಾರ್ಜ್ ಖಾಲಿಯಾಗ್ಬಿಟ್ರೆ ಅವಾಗ ಏನು ಕತೆ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಫೈನಲಿ ಅತಿ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಅವರ ಪ್ರೈಸ್ ಪಾಯಿಂಟ್. ಟೆಸ್ಲಾಗೆ ಬೆಲೆಗಿಂತ ರಿಸ್ಕೇ ಜಾಸ್ತಿ. ಎಲಾನ್ ಎಂಟ್ರಿ ಮಾಡೋಕೆ ಮುಂಚೆನೆ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗೋಗಿತ್ತು ಈ ಬೆಲೆ ವಿಷಯದಲ್ಲಿ. ಟೆಸ್ಲಾ ರೋಡ್ಸ್ಟರ್ ಒಂದು ಪ್ರೀಮಿಯಂ ಬೀಸ್ಟ್. ಸ್ಟೈಲು, ಸ್ಪೀಡು, ಸೈನ್ಸು ಒಟ್ಟಾಗಿ ಸೇರಿಸಿ ಲಕ್ಸುರಿ ಅಂತ ಆನ್ ವೀಲ್ಸ್ ಅಂತ ಅರ್ಥ ಮಾಡ್ಕೊಂಬಿಡಿ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್, $100,000 ಅಂದ್ರೆ $1,00,000 ಅನ್ನೋ ಪ್ರೈಸ್ ಟ್ಯಾಗ್ ನೋಡಿದ ತಕ್ಷಣ ಪಬ್ಲಿಕ್ ಶಾಕ್ ಆಗ್ತಿತ್ತು. ಒರಿಜಿನಲ್ ಆಗಿ ಪ್ಲಾನ್ ಏನು ಅಂದ್ರೆ, ಈ ಕಾರ್ನ $65,000ಗೆ ಸೆಲ್ ಮಾಡೋದು. ಆದರೆ 2007ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೆಲೆನೆ $100,000 ಅಂದ್ರೆ $1,00,000ಗೆ ರೀಚ್ ಆಗೋಯ್ತು. ಸೊ ಇಲ್ಲಿ ಬೆಲೆ ಅನ್ನೋದು ವಿಲನ್ ಆಗೋಯ್ತು. ಈ ರೇಟ್ ಅಲ್ಲಿ ಕಾರ್ ಮಾರಿದ್ರೆ ಬಿಸ್ನೆಸ್ ಮಾಡೆಲ್ ಎಲ್ಲ ಹಾಳಾಗುತ್ತೆ. ಆವಾಗ ಟೆಸ್ಲಾ ಅಲ್ಲಿ ಟೆನ್ಷನ್ ಸ್ಟಾರ್ಟ್ ಆಯ್ತು. ಎಲಾನ್ ಸಿಇಒ ಆಗಿ ಇನ್ಚಾರ್ಜ್ ತಗೊಂಡಾಗ ಸಿಚುವೇಶನ್ ಆಲ್ರೆಡಿ ಫೈರಿಂಗ್ ಅಲ್ಲಿತ್ತು. ಆದ್ರೂ ಕೂಡ ಎಲಾನ್ ಟೆಸ್ಲಾನ ಪಾಟ್ ಹೋಲ್ಸ್ ಇಂದ ಪುಲ್ ಔಟ್ ಮಾಡೋಕೆ ಪ್ರಿಪೇರ್ ಆಗಿ ಎಫರ್ಟ್ ಹಾಕೋಕ್ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದು ಸ್ವಲ್ಪ ಮಟ್ಟಿಗೆ ಸೆಟ್ಲ್ ಆಗ್ತಾ ಇದೆ ಅನ್ಕೋತಿರೋ ಟೈಮ್ ಅಲ್ಲಿ 2008ರಲ್ಲಿ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಮೊದಲಾಯಿತು. 2008ರಲ್ಲಿ ಎಲಾನ್ ಹತ್ರ ಇದ್ದ ಎಲ್ಲ ಹಣ ಎರಡರಲ್ಲಿ ಇನ್ವೆಸ್ಟ್ ಆಗಿತ್ತು. ಒಂದು ಸ್ಪೇಸ್ ಎಕ್ಸ್, ಇನ್ನೊಂದು ಟೆಸ್ಲಾ. ಆಲ್ರೆಡಿ 3 ರಾಕೆಟ್ ಲಾಂಚ್ಗಳು ಫೇಲ್ ಆಗಿದ್ವು. ಇನ್ನು ಸ್ಪೇಸ್ ಎಕ್ಸ್ ಅಂಡ್ ಟೆಸ್ಲಾನು ಬ್ಯಾಂಕ್ರಪ್ಸಿ ಲೆವೆಲ್ಗೆ ಹತ್ರ ಬಂದಿದ್ವು. ಅವರ ಹತ್ರ ಇದ್ದ ಎಲ್ಲ ಅಸೆಟ್ಸ್ ಗಳನ್ನು, ಪ್ರತಿ ಒಂದರನ್ನು, ಮನೆ, ಶೇರ್, ಸೇವಿಂಗ್ಸ್ ಅಷ್ಟೇ ಅಲ್ಲದೆ ಅವರ ಮ್ಯಾಕ್ಲಾರನ್ ಕಾರ್ನ ಕೂಡ ಮಾರ್ಬಿಟ್ರು. ಡಿಸೆಂಬರ್ 2008 ಸ್ಟೇಜ್ ರೆಡಿ ಆಗಿದೆ, ಕೌಂಟ್ ಡೌನ್ ನಡೀತಾ ಇದೆ. ಆದರೆ ರಾಕೆಟ್ಸ್ ಲಾಂಚ್ ಆಗೋ ಮುಂಚೆನೆ ಎಲಾನ್ ಮಸ್ಕ್ ಮನಸ್ಸಲ್ಲಿ ಟೆನ್ಷನ್ ಲಾಂಚ್ ಆಗಿದೆ. ಫಸ್ಟ್ ಸ್ಟೇಜ್ ಲಾಂಚ್ ಇದು ಸಕ್ಸಸ್ಫುಲ್ ಆಗಿ ನಡೀತು. ಸೆಕೆಂಡ್ ಸ್ಟೇಜ್ ಸೆಪರೇಷನ್ ಕೂಡ ಸಕ್ಸಸ್ಫುಲ್. ಥರ್ಡ್ ಸೀಕ್ವೆನ್ಸ್ ಅದು ಕೂಡ ಸೈಲೆಂಟ್ ಆಗಿ ಕಂಪ್ಲೀಟ್ ಆಯಿತು. ಆದರೆ ಟೀಮ್ ಸೈಲೆಂಟ್ ಆಗಿತ್ತು, ಯಾರು ಸೆಲೆಬ್ರೇಟ್ ಮಾಡಲಿಲ್ಲ. ಸ್ಕ್ರೀನ್ ಅಲ್ಲಿ ಒಂದು ವಿಜುವಲ್ ಬಂತು, ಆರ್ಬಿಟ್ ಎಂಟ್ರಿ ಕನ್ಫರ್ಮ್ಡ್. ಆವಾಗ ಪಾರ್ಟಿ ಸ್ಟಾರ್ಟ್ ಆಯ್ತು. ಟೆಸ್ಲಾನ ಖರೀದಿಸಲು ತನ್ನ ಜೀವನವನ್ನೇ ಬೆಟ್ ಮಾಡ್ಬಿಟ್ರು. ಅವಾಗ್ಲೇ ಪ್ಯಾರಲಲ್ ಆಗಿ ಸ್ಪೇಸ್ ಎಕ್ಸ್ ನಲ್ಲಿ ಫ್ಯಾಲ್ಕನ್ 1ನ ಲಾಂಚ್ಗೆ ಮತ್ತೆ ಪ್ರಿಪರೇಷನ್ ಕೂಡ ಸ್ಟಾರ್ಟ್ ಆಯ್ತು. ಸ್ಪೇಸ್ ಎಕ್ಸ್ ಜಗತ್ತಲ್ಲಿ ರಾಕೆಟ್ ಅನ್ನು ಆರ್ಬಿಟ್ ಅಲ್ಲಿ ಯಶಸ್ವಿಯಾಗಿ ಲಾಂಚ್ ಮಾಡಿದ ಮೊದಲನೇ ಪ್ರೈವೇಟ್ ಕಂಪನಿ ಆಯ್ತು. ಸರ್ಕಾರದ ಬೆಂಬಲವಿಲ್ಲದಿದ್ದರೂ ಗಟ್ಸ್ ಇದ್ರೆ ಗೇಮ್ ಅನ್ನು ವಿನ್ ಮಾಡಬಹುದು ಅನ್ನೋದನ್ನ ಎಲಾನ್ ಪ್ರೂವ್ ಮಾಡಿದ್ರು. ನಾಸಾ $1.6 ಬಿಲಿಯನ್ ಕಾಂಟ್ರಾಕ್ಟ್ ಸ್ಪೇಸ್ ಎಕ್ಸ್ಗೆ ಕೊಟ್ಟು ಅದರಲ್ಲಿ ಪೇಲೋಡ್ ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಗೆ ಡೆಲಿವರ್ ಮಾಡೋದಕ್ಕೆ ಅಂತ ಕೊಟ್ರು. ಫ್ಯಾಲ್ಕನ್ 1 ಸಕ್ಸಸ್ ನ ನಂತರ ಎಲಾನ್ ನಿಟ್ಟುಸಿರು ಬಿಟ್ಟರು, ಆದ್ರೆ ರಿಲ್ಯಾಕ್ಸ್ ಆಗಿಲ್ಲ. ನೆಕ್ಸ್ಟ್ ಮಿಷನ್ ಸ್ಟಾರ್ಟ್ ಆಯಿತು. ಟೆಸ್ಲಾ ಅಲ್ಲಿ ಬ್ಯಾಟರಿ ಇಶ್ಯೂಸ್, ಪ್ರೊಡಕ್ಷನ್ ಡಿಲೇಸ್ ಅಂಡ್ ಬಿಲ್ಸ್ ಪೈಲ್ ಅಪ್ ಆಗ್ತಿದ್ವು. ಕಂಪನಿಗೆ ಕ್ಯಾಶ್ ಬೇಕು, ಇನ್ವೆಸ್ಟರ್ಸ್ಗೆ ಕಾನ್ಫಿಡೆನ್ಸ್ ಬೇಕು. ಎಲಾನ್ ಪರ್ಸನಲಿ ಇನ್ವೆಸ್ಟರ್ಸ್ ನ ಮೀಟ್ ಮಾಡೋಕೆ ಸ್ಟಾರ್ಟ್ ಮಾಡಿ, ಕಾರ್ ರೆಡಿ ಇದೆ, ಸಾವಿರಾರು ಗ್ರಾಹಕರು ಅವಾಗ್ಲೇ ಪ್ರೀ ಆರ್ಡರ್ ಮಾಡಿದ್ದಾರೆ ಅಂಡ್ ಮಾರ್ಕೆಟ್ ವೇಟಿಂಗ್ ಅಲ್ಲಿದೆ. ಆದ್ರೆ ಇನ್ನು ನಮ್ಮ ಹತ್ರ ಮಾಸ್ ಪ್ರೊಡಕ್ಷನ್ ಮಾಡೋಕೆ ಹಣವಿಲ್ಲ, ಸೊ ಫಂಡ್ಸ್ ಬೇಕು ಅಂತ ಎಲ್ಲರನ್ನು ಕೇಳಿದ್ರು.
ಆವಾಗ ಜಗತ್ತೆಲ್ಲ ಕ್ರಿಸ್ಮಸ್ ಹಾಲಿಡೇಸ್ನ ಎಂಜಾಯ್ ಮಾಡ್ತಿರೋ ಟೈಮ್ ಅದು. ಆದರೆ ಟೆಸ್ಲಾ ಕಂಪನಿ ಮಾತ್ರ ಬ್ಯಾಂಕರಪ್ಸಿಗೆ ಒಂದು ಉಸಿರಿನ ದೂರದಲ್ಲಿದೆ. ಆದರೆ ಎಲಾನ್ ಹೆಜ್ಜೆ ಹಾಕ್ಲಿಲ್ಲ. ಕ್ರಿಸ್ಮಸ್ ಈವ್ ದಿನ ಒಂದು ಮಿರಾಕಲ್ ನಡೆಯಿತು. ಎಲಾನ್ಗೆ $40 ಮಿಲಿಯನ್ ಫಂಡಿಂಗ್ ಬಂತು. ಈ ಫಂಡಿಂಗ್ ಇಂದ ತಕ್ಷಣ ಮಾಸ್ ಪ್ರೊಡಕ್ಷನ್ ಶುರು ಮಾಡಿದ್ರು. ಕಸ್ಟಮರ್ಸ್ಗೆ ರೋಡ್ ಸ್ಟಾರ್ ನ ಡೆಲಿವರಿ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರು. ಈ ಸಕ್ಸಸ್ ಇಂದ ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ಸ್ ಅಂದ್ರೆ ಬೋರಿಂಗ್ ಅಲ್ಲ ಅಂತ ಪ್ರೂವ್ ಮಾಡಿದ್ರು. ಎಲೆಕ್ಟ್ರಿಕ್ ಕಾರ್ಸ್ ನ ಕೂಡ ಸ್ಪೀಡ್ ಆಗಿ ಓಡಿಸಬಹುದು. ಇನ್ನು ಇವು ಕ್ಲಾಸಿ ಅಂಡ್ ಪ್ರೀಮಿಯಂ ಆಗಿ ಕೂಡ ಇರುತ್ತೆ ಅಂತ ಇವರು ಖಚಿತವಾಗಿ ಪ್ರೂವ್ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಸಾಲ್ವ್ ಮಾಡಬೇಕಾದ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ರೋಡ್ ಸ್ಟಾರ್ ದ ಒಂದು 2 ಸೀಟರ್ ಕಾರ್ನ ಬೆಲೆ $1,00,000. ಈ ಕಾರ್ ಒಂದು ಚಿಕ್ಕ ಮಾರ್ಕೆಟ್ಗೋಸ್ಕರ ಅಂತ ಇರೋ ಕಾರ್ ಆಗಿತ್ತು. ಆ ಬೆಲೆಯಲ್ಲಿ ಬರೀ ಹಣವಂತರು ಅಂಡ್ ಅರ್ಲಿ ಅಡಾಪ್ಟರ್ಸ್ ಮಾತ್ರ ಖರೀದಿ ಮಾಡೋ ಒಂದು ಕಾರ್ ಆಗಿತ್ತು. ಮಾಸ್ ಮಾರ್ಕೆಟ್ಗೆ ಎಟ್ಕೋ ಒಂದು ಪೊಸಿಷನ್ಗೆ ಇನ್ನೂ ಇದು ಬಂದಿರಲಿಲ್ಲ. ಅವಾಗ ಎಲಾನ್ಗೆ ಕ್ಲಾರಿಟಿ ಬಂತು. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಅಂತ 2012ರಲ್ಲಿ ಲಾಂಚ್ ಮಾಡಿದ್ರು ಮಾಡೆಲ್ ಎಸ್. ಇದರಲ್ಲಿ ಮಾಸ್ ಮಾರ್ಕೆಟ್ಗೆ ಸೂಟ್ ಆಗೋ ಫೀಚರ್ಸ್ ಏನು ಅಂದ್ರೆ, ಟೆಸ್ಲಾ ಮಾಡೆಲ್ ಎಸ್ಗೆ ಒಂದು ಸ್ಟ್ಯಾಂಡ್ ಔಟ್ ಫೀಚರ್ ಏನು ಅಂದ್ರೆ ಅದರ ಧಮಾಕಾದಾರ್ ರೇಂಜ್. 370ರಿಂದ 405 ಮೈಲ್ಸ್ ವರೆಗೂ ಟ್ರಾವೆಲ್ ಮಾಡಬಹುದು ಒಂದು ಸಿಂಗಲ್ ಚಾರ್ಜ್ ಅಲ್ಲಿ. ಒಂದ್ಸಲ ಚಾರ್ಜ್ ಮಾಡಿದ್ರೆ ಹೈದರಾಬಾದ್ ಇಂದ ಬ್ಯಾಂಗ್ಳೂರ್ಗೆ ಲಾಂಗ್ ಟ್ರಿಪ್, ರೋಡ್ ಟ್ರಿಪ್ ನ ಕೂಡ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು. ದಿನ ಆಫೀಸ್ಗೆ ಹೋಗೋರ್ಗೆ, ಕಿಡ್ಸ್ ನ ಸ್ಕೂಲ್ ಇಂದ ಪಿಕಪ್ ಮಾಡೋರ್ಗೆ, ವೀಕೆಂಡ್ಸ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅನ್ಕೊಳ್ಳೋರ್ಗೆ ಟೆನ್ಷನ್ ಇಲ್ದೇನೆ ಓಡಾಡಬಹುದಾಗಿರೋ ಒಂದು ಕಾರ್ ಆಗಿತ್ತು. ಇನ್ನು ಚಾರ್ಜಿಂಗ್ ಸ್ಪೀಡ್ ಅಲ್ಲಿ ಕೂಡ ಟೆಸ್ಲಾಗೆ ಸಾಟಿ ಇಲ್ಲ. ಟೆಸ್ಲಾ ಮಾಡೆಲ್ ಎಸ್ಗೆ ಸೂಪರ್ ಚಾರ್ಜ್ ನೆಟ್ವರ್ಕ್ ಇದೆ. ಇದರಿಂದ ಬರೀ 30 ನಿಮಿಷದಲ್ಲಿ 170 ಮೈಲ್ಸ್ ರೇಂಜ್ ಆಡ್ ಆಗುತ್ತೆ. ಅದು ಕೂಡ TB ಬ್ರೇಕ್ ಅಲ್ಲಿ ಆಗೋ ಚಾರ್ಜಿಂಗ್ ಸ್ಪೀಡ್. ಟೆಸ್ಲಾಸ್ ಆಟೋ ಪೈಲಟ್ ಅಂದ್ರೆ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಸೆಮಿ ಆಟೋನಾಮಸ್ ಡ್ರೈವಿಂಗ್ ಸಿಸ್ಟಮ್ಸ್. ಕಾರ್ ಸ್ಟಿಯರಿಂಗ್, ಬ್ರೇಕಿಂಗ್, ವೇಗವನ್ನು ಜಾಸ್ತಿ ಮಾಡೋ ಸಿಸ್ಟಮ್ ಎಲ್ಲ ಸೆಮಿ ಆಟೋಮ್ಯಾಟಿಕ್ ಆಗಿ ಹ್ಯಾಂಡಲ್ ಆಗುತ್ತೆ. ಲಾಂಗ್ ಡ್ರೈವ್ಲಿ ಟೆನ್ಷನೇ ಇಲ್ಲ. ಇನ್ನು ಅವರ FSD ಅಂದ್ರೆ ಫುಲ್ ಸೆಲ್ಫ್ ಡ್ರೈವಿಂಗ್. ಇದರಲ್ಲಿ ಆಟೋಮ್ಯಾಟಿಕ್ ಲೇನ್ ಚೇಂಜ್ ಮಾಡಬಹುದು. ಪಾರ್ಕಿಂಗ್ ಸ್ಪಾಟ್ ಅಲ್ಲಿ ಆಟೋ ಪಾರ್ಕ್ ಮಾಡಬಹುದು. ಹೈವೇ ಜಂಕ್ಷನ್ ಅಲ್ಲಿ ನ್ಯಾವಿಗೇಷನ್ ಅನ್ನು ಆಟೋ ಪೈಲಟ್ ಅಲ್ಲಿ ಮಾಡಬಹುದು. ಟೆಸ್ಲಾ ಕಾರ್ ಬರೀ ಕಾರ್ ಅಲ್ಲ, ಅದು ಒಂದು ಟೆಕ್ ಬೀಸ್ಟ್. ಟೆಸ್ಲಾ ಮಾಡೆಲ್ ಎಸ್ಲಿ ಒಂದು ಮ್ಯಾಸಿವ್ ಎಕ್ಸ್ ಫ್ಯಾಕ್ಟರ್ ಏನು ಅಂದ್ರೆ ಅವರ ಓವರ್ ದ ಏರ್ ಅಂದ್ರೆ OTA ಸಾಫ್ಟ್ವೇರ್ ಅಪ್ಡೇಟ್ಸ್. ಫೋನ್ ಅಲ್ಲಿ ಆಪ್ಸ್ ಅಪ್ಡೇಟ್ ಆಗ್ತವೆ ಅಲ್ವಾ, ಹಾಗೆ ಈ ಕಾರ್ ಕೂಡ ಒಂದು ಸಿಗ್ನಲ್ ಇಂದ ಅಪ್ಡೇಟ್ ಆಗುತ್ತೆ. ಹಾಗೆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್, ನ್ಯೂ ಫೀಚರ್ ಆಡ್ ಮಾಡೋದು, ಬಗ್ಸ್ ನ ಫಿಕ್ಸ್ ಮಾಡೋದು ಎಲ್ಲವೂ ಸರ್ವಿಸ್ ಸೆಂಟರ್ಗೆ ಹೋಗ್ದೇನೆ ಅದೇ ಮಾಡ್ಕೊಳ್ಳುತ್ತೆ. ಮಾಡೆಲ್ ಎಸ್ ಲಾಂಚ್ ನ ನಂತರ ಟೆಸ್ಲಾನ ಯಾರು ತಡೆಯೋರೇ ಇಲ್ಲ. EV ಸೆಗ್ಮೆಂಟ್ ನಲ್ಲಿ ಇದು ಒಂದು ಗೇಮ್ ಚೇಂಜರ್. ರೆಗ್ಯುಲರ್ ಪೆಟ್ರೋಲ್ ಅಂಡ್ ಡೀಸೆಲ್ ಕಾರ್ಸ್ಗೆ ಟಫ್ ಕಾಂಪಿಟಿಷನ್. ಮಾಡೆಲ್ ಎಸ್ ಸಕ್ಸಸ್ ನ ನಂತರ IPO ಸಕ್ಸಸ್ಫುಲ್ ಆಗಿ ನಡೆಯಿತು. ಫಸ್ಟ್ ಟೈಮ್ ಕಂಪನಿಗೆ ಪ್ರಾಫಿಟ್ಸ್ ಬಂದವು. ನಂತರ ಮಾಡೆಲ್ ಎಕ್ಸ್, ಮಾಡೆಲ್ 3, ಮಾಡೆಲ್ Y ಹೀಗೆ ಎಷ್ಟೋ ಬ್ಲಾಕ್ ಬಸ್ಟರ್ ಮಾಡೆಲ್ಸ್ ನ ಲಾಂಚ್ ಮಾಡಿದ್ರು. 2007ರಲ್ಲಿ ಸ್ಟಾರ್ಟ್ ಆದ ಟೆಸ್ಲಾ ಇವತ್ತು ಜಗತ್ತಲ್ಲೇ ಮೋಸ್ಟ್ ವ್ಯಾಲ್ಯೂಡ್ ಕಾರ್ ಕಂಪನಿ ಆಗಿದೆ. ಇವತ್ತು ಟೆಸ್ಲಾ ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಹತ್ರದಲ್ಲಿದೆ. ಇನ್ನು ಸ್ಪೇಸ್ ಎಕ್ಸ್ ವಿಷಯಕ್ಕೆ ಬಂದ್ರೆ ಈ ಸರಿ ಸ್ಪೇಸ್ಗೆ ಕೂಡ ಬೌಂಡ್ರೀಸ್ ಇಲ್ಲ. ಸ್ಪೇಸ್ ಎಕ್ಸ್ ಈಗ ಫಾಲ್ಕನ್ 9 ನ ಲಾಂಚ್ ಮಾಡಿದೆ. ಫಾಲ್ಕನ್ 1 ಜೊತೆಲಿ ಕಂಪೇರ್ ಮಾಡಿದ್ರೆ 50 ಪಟ್ಟು ಜಾಸ್ತಿ ಪೇಲೋಡ್ ನ ಕ್ಯಾರಿ ಮಾಡುತ್ತೆ. ರೀಯೂಸಬಲ್ ರಾಕೆಟ್ಸ್ ನ ಲಾಂಚ್ ಮಾಡಿ ಪ್ರತಿ ಸಲ ಹೊಸದಾಗಿ ರಾಕೆಟ್ಸ್ ನ ಬಿಲ್ಡ್ ಮಾಡೋ ಅವಶ್ಯಕತೆಯನ್ನು ತುಂಬಾನೇ ಕಡಿಮೆ ಮಾಡಿಬಿಟ್ಟಿದೆ. ಎಲಾನ್ ಸ್ಪೇಸ್ ಎಕ್ಸ್ ಇಂದ ಸಾವಿರಾರು ಸ್ಯಾಟಲೈಟ್ಸ್ ನ ಲಾಂಚ್ ಮಾಡಿ ಹೈ ಸ್ಪೀಡ್ ಇಂಟರ್ನೆಟ್ ಅನ್ನ ಜಗತ್ತಿಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಇವತ್ತು ಎಲಾನ್ ಸ್ಪೇಸ್ ಎಕ್ಸ್ ನ ಮೂಲಕ ಅವರ ಬಿಗ್ಗೆಸ್ಟ್ ರಾಕೆಟ್ ಆದ ಸ್ಟಾರ್ ಶಿಪ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಇವರ ಗೋಲ್ ಮನುಷ್ಯರನ್ನು ಮಾರ್ಸ್ಗೆ ಕೊಂಡೊಯ್ಯುವುದು. ಇನ್ನು ಎಲಾನ್ ಮಸ್ಕ್ ಅಂದ್ರೆ ಬರೀ ರಾಕೆಟ್ಸ್ ಅಂಡ್ ಎಲೆಕ್ಟ್ರಿಕ್ ಕಾರ್ಸ್ ಮಾತ್ರ ಅಲ್ಲಪ್ಪ. ದ ಬೋರಿಂಗ್ ಕಂಪನಿ ಅಂಡ್ ಹೈಪರ್ ಲೂಪ್ ಮೂಲಕ ಇವರು ಮನುಷ್ಯರು ಪ್ರಯಾಣಿಸೋ ಒಂದು ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತಿದ್ದಾರೆ. ನ್ಯೂರಾಲಿಂಕ್
ಬ್ರೈನ್ ಪ್ಲಸ್ ಕಂಪ್ಯೂಟರ್ ಈಸ್ ಈಕ್ವಲ್ ಟು ಸೈ-ಫೈ ರಿಯಾಲಿಟಿ. ಗೋಲ್ ಏನಂದ್ರೆ ಮನುಷ್ಯನ ಮೆದುಳು ಮತ್ತು ಕಂಪ್ಯೂಟರ್ಗೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿಸೋದು. ಇನ್ನು ಎಲಾನ್ AI ವರ್ಲ್ಡ್ಗೂ ಎಂಟ್ರಿ ಕೊಟ್ಟಿದ್ದಾರೆ ಅವರ XAI ಕಂಪನಿಯಿಂದ. ಇನ್ನು ಮಷೀನ್ ಇಂಟೆಲಿಜೆನ್ಸ್ಗೆ ಕೂಡ ಎಲಾನ್ ಬಾಸ್. ಈ ಎಲ್ಲ ಕಂಪನೀಸ್ ಇಂದ ಎಲಾನ್ ಮಸ್ಕ್ ಇವಾಗ ವರ್ಲ್ಡ್ ಅಲ್ಲಿ ಒನ್ ಅಂಡ್ ಓನ್ಲಿ ಟ್ರಿಲಿಯನೇರ್. ಅವರ ನೆಟ್ವರ್ಕ್ ಇವಾಗ $1.1 trillion.